ಹಾಯ್ ಆಲ್, ಗುಡ್ ಮಾರ್ನಿಂಗ್. ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಸುಷ್ಮಾ. ಇವತ್ತಿನ ದಿನ ಬೆಳಗ್ಗೆ ನಾನು ಬಿಸಿನೀರಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬಿಸಿನೀರನ್ನ ಕುಡಿಯೋದ್ರಿಂದ ಇಡೀ ದಿನ ಏನೋ ಒಂಥರ ರಿಲ್ಯಾಕ್ಸಿಂಗ್ ಅನಿಸುತ್ತೆ. ಬೆಳಗ್ಗೆ ತಿಂಡಿಗೆ ನನಗೆ ಇವತ್ತು ಏನು ಮಾಡ್ಕೊಳ್ಳೋಕ್ಕೆ ಮನಸ್ಸಿರಲಿಲ್ಲ. ಹಾಗಾಗಿ ಸಿಂಪಲ್ಲಾಗಿ ಒಂದು ರಾಗಿ ಗಂಜಿ ಏನಾದರೂ ಮಾಡ್ಕೊಳ್ಳೋಣ ಅಂತ ರಾಗಿ ಗಂಜಿಗೆ ಪ್ರಿಪೇರ್ ಮಾಡ್ತಾ ಇದ್ದೀನಿ. ಏನಿಲ್ಲ, ರಾಗಿ ಗಂಜಿ ಮಾಡೋಕ್ಕೆ ಒಂದು ಲೋಟದಲ್ಲಿ ರಾಗಿ ಹಸಿ ಹಿಟ್ಟನ್ನ ಹಾಕ್ಕೊಂಡು ಅದಕ್ಕೆ ಒಂದು ಸ್ವಲ್ಪ ನೀರನ್ನ ಹಾಕ್ಕೊಂಡು ಯಾವುದೇ ರೀತಿಯಾದಂಥ ಗಂಟಿಲ್ಲದೆ ರೀತಿಯಲ್ಲಿ ನೀಟಾಗಿ ಕಲಿಸ್ಕೋಬೇಕು. ಈ ಥರ ಚೆನ್ನಾಗಿ ಯಾವುದೇ ರೀತಿಯಂಥ ಲಮ್ಸ್ ಇರಬಾರ್ದು. ಲಮ್ಸ್ ಇದ್ದರೆ ಮತ್ತೆ ಅದು ರಾಗಿ ಗಂಜಿ ಗಂಟಾಗ್ಬಿಡುತ್ತೆ. ಅದಾದಮೇಲೆ ಒಂದು ಪಾತ್ರೆಯಲ್ಲಿ ಬಿಸಿ ನೀರನ್ನ ಕುದಿಯೋಕ್ಕಿಟ್ಟು ನೀರೆಲ್ಲ ಸರಿಯಾಗಿ ಕುದ್ಮೇಲೆ ಈ ಲೋಟದಲ್ಲಿರೋ ಕಲಿಸ್ಕೊಂಡಿರ್ತೀವಲ್ಲ ಅದನ್ನು ಹಾಕಿ ಸರಿಯಾಗಿ ಕುದಿಸ್ಕೋಬೇಕು. ರಾಗಿ ಗಂಜಿ ರೆಡಿ ಆಗಿಬಿಡುತ್ತೆ. ನಾನಿಲ್ಲಿ ರಾಗಿ ಗಂಜಿಗೆ ಮೊಸರು ಹಾಕ್ಕೊಂಡು ಕುಡಿತಿದ್ದೀನಿ. ನಂಗೆ ತುಂಬ ಇಷ್ಟ ಆಗುತ್ತೆ ಮೊಸರು ಮತ್ತು ರಾಗಿ ಗಂಜಿ. ಇವತ್ತಿನ ಬ್ರೇಕ್ಫಾಸ್ಟ್ ಮುಗೀತು. ಮಧ್ಯಾಹ್ನ ಊಟಕ್ಕೆ ಏನು ಮಾಡ್ಕೊಳ್ಳೋಣ ಅಂತ ನೋಡ್ತಾ ಇದ್ದೆ. ಬದನೇಕಾಯಿ ಇತ್ತು, ಹಾಗಾಗಿ ಬದನೇಕಾಯಿ ಎಣ್ಗಾಯಿ ಮಾಡ್ಕೊಂಡ್ರಾಯ್ತು ಅಂತ ಎಣ್ಗಾಯಿಗೆ ಪ್ರಿಪ್ರೇಷನ್ ಮಾಡ್ಕೊಳ್ತಾ ಇದ್ದೀನಿ. ಬಟ್ ತುಂಬ ಸಿಂಪಲಾಗಿ ಮಾಡ್ಕೊಳ್ತಾ ಇದ್ದೀನಿ. ಪ್ರಾಪರ್ ಉತ್ತರ ಕರ್ನಾಟಕ ಸ್ಟೈಲಲ್ಲಿ ಎಣ್ಗಾಯಿ ಏನು ಮಾಡ್ತಾರಲ್ಲ ಆ ಥರ ಏನು ನಾನು ಮಾಡ್ತಿಲ್ಲ. ಸಿಂಪಲ್ ಇಂಗ್ರೀಡಿಯೆಂಟ್ಸಿಂದ ಮಾಡ್ಕೊಳ್ತಾ ಇದ್ದೀನಿ. ಫಸ್ಟ್ಗೆ ಬದನೇಕಾಯಿನ ಸರಿಯಾಗಿ ತೊಳ್ಕೊಂಡು ಅದಾದಮೇಲೆ ಕಟ್ ಮಾಡ್ಕೊಳ್ತಾ ಇದ್ದೀನಿ. 1ರಲ್ಲಿ 4 ಭಾಗ ಮಾಡಿಕೊಂಡು ಬದನೇಕಾಯಿನ ಕಟ್ ಮಾಡ್ಕೋಬೇಕು. ಇಲ್ಲಿ ಒಂದಿಷ್ಟು ಬದನೇಕಾಯಿಗಳು ಹುಳು ಇರುತ್ತೆ, ಕೆಟ್ಬಿಟ್ಟಿರುತ್ತೆ. ಅದನ್ನು ನೋಡಿಕೊಂಡು ಸರಿಯಾಗಿ ಹೆಚ್ಕೊಳ್ಳಿ. ಹೆಚ್ಚುವಾಗ ಎಣ್ಗಾಯಿ ಮಾಡೋಕ್ಕೆ ಈ ಥರ ಪರ್ಪಲ್ ಕಲರ್ ಬದನೇಕಾಯಿ ಇದ್ದರೆ ತುಂಬಾ ಚೆನ್ನಾಗಿರುತ್ತೆ. ಬಟ್ ಪರ್ಪಲ್ ಕಲರ್ ಬದನೇಕಾಯಿ ಸಿಕ್ಕಲಿಲ್ಲ. ಪರವಾಗಿಲ್ಲ, ಇದರಲ್ಲೇ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಬದನೇಕಾಯಿ ಎಲ್ಲ ಮಾಡ್ಕೊಂಡಾದಮೇಲೆ ಹಸಿಮೆಣ್ಸಿನ್ಕಾಯನ್ನೆಲ್ಲ ತುಂಬಿಡಿಸ್ಕೊಂಡು ಅದಾದಮೇಲೆ ಹಸಿಮೆಣ್ಸಿನ್ಕಾಯನ್ನೆಲ್ಲ ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು. ಹಸಿಮೆಣ್ಸಿನ್ಕಾಯನ್ನ ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ತೊಗೋಬೋದು. ತುಂಬ ಖಾರ ಇದ್ದರೆ ಸ್ವಲ್ಪ ನೋಡಿ ಉಪಯೋಗಿಸ್ಕೊಳ್ಳಿ. ನಾನಿಲ್ಲಿ 4 ಹಸಿಮೆಣ್ಸಿನ್ಕಾಯನ್ನ ತೊಗೊಳ್ತಾ ಇದ್ದೀನಿ. ಮೆಣಸಿನ್ಕಾಯಿನ ಇಲ್ಲಿ ನಾರ್ಮಲ್ ಸೈಜಲ್ಲಿ ಅಥವಾ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ. ಮೆಣಸಿನ್ಕಾಯಿ ಎಲ್ಲ ಕಟ್ ಮಾಡ್ಕೊಂಡು ಆದಮೇಲೆ ಇದನ್ನು ರುಬ್ಕೋಬೇಕಾಗುತ್ತೆ. ಮಿಕ್ಸಿ ಜಾರ್ಗೆ ಒಂದಿಷ್ಟು ಹಸಿರು ಮೆಣಸಿನ್ಕಾಯಿ ಏನು ಕಟ್ ಮಾಡಿದ್ವಲ್ಲ ಅದನ್ನು ಹಾಕ್ಕೊಳ್ಳಿ. ಅದಾದಮೇಲೆ ಸಿಪ್ಪೆ ಬಿಡಿಸಿರೋ ಬೆಳ್ಳುಳ್ಳಿ ಹಾಕ್ಕೊಳ್ಳಿ. ಅದಾದಮೇಲೆ ಸ್ವಲ್ಪ ಜೀರಿಗೆ ಹಾಕ್ಕೊಳ್ಳಿ. ಈ ಎಣ್ಗಾಯಿನ ತುಂಬ ರೀತಿಯಲ್ಲಿ ಮಾಡ್ಬೋದು. ನಮ್ಗೆ ಯಾವ್ದು ಬೇಕೋ ಆ ರೀತಿಯಲ್ಲಿ ಮಾಡ್ಬೋದು. ಹೇಗೆ ಮಾಡಿದರೂ ಇದೊಂಥರ ತುಂಬ ಟೇಸ್ಟಿಯಾಗಿರುತ್ತೆ. ರೊಟ್ಟಿ ಜೊತೆಗೆ ಚಪಾತಿ ಜೊತೆಗೆ ತುಂಬ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ. ಆಮೇಲೆ ನಂತರ ಕರಿಬೇವು ಸೊಪ್ಪು ಹಾಗೆ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಇದನ್ನು ಮಿಕ್ಸರ್ ಮಾಡ್ಕೊಳ್ಳಿ. ಇದು ನಿಮ್ಮ ಇಷ್ಟ. ನಿಮಗೆ ತರ್ತರಿಯಾಗಿ ಬೇಕಿದ್ದರೆ ತರ್ತರಿಯಾಗಿ ಮಾಡ್ಕೊಳ್ಳಿ. ಇಲ್ಲ ನಮಗೆ ನುಣ್ಣಗೆ ಪೇಸ್ಟ್ ಥರ ಬೇಕು ಅಂತಂದರೆ ಹಾಗಾದರೂ ಮಾಡ್ಕೊಳ್ಳಿ. ಆ್ಯಸ್ ಪರ್ ಯುವರ್ ಟೇಸ್ಟ್ ನಿಮ್ಗೆ ಹೇಗೆ ಬೇಕೋ ಹಾಗೆ ಮಿಕ್ಸಿ ಮಾಡ್ಕೊಳ್ಳಿ. ನೆಕ್ಸ್ಟ್ ನಾನಿಲ್ಲಿ ಕೊತ್ತಂಬರಿ ಸೊಪ್ಪು, ಟೊಮ್ಯಾಟೊ ಮತ್ತು ಈರುಳ್ಳಿನ ಕಟ್ ಮಾಡ್ಕೊಂಡಿದ್ದೀನಿ. ತುಂಬ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ. ಅದಾದಮೇಲೆ ಒಂದು ಪ್ಯಾನ್ಗೆ ಎಣ್ಣೆ ಹಾಕಿ ಎಣ್ಣೆನ ಕಾಯಕ್ಕಿಟ್ಟು ಎಣ್ಣೆ ಕಾದ ನಂತರ ಏನು ಕಟ್ ಮಾಡ್ಕೊಂಡಿದ್ನಲ್ಲ ಆ ಬದನೇಕಾಯಿನ ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಬದನೇಕಾಯಿನ ಇಲ್ಲಿ ಸ್ವಲ್ಪ ಹೊತ್ತು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳಿ. ಎಳೆ ಬದನೇಕಾಯಿ ಇತ್ತು ಅಂತ ಹೇಳಿದರೆ ತುಂಬ ಫ್ರೈ ಮಾಡೋ ಅವಶ್ಯಕತೆ ಏನಿರೋದಿಲ್ಲ. ಬದನೇಕಾಯಿ ಬಲ್ತೋಗಿತ್ತು ಅಂತ ಹೇಳಿದರೆ ಸ್ವಲ್ಪ ಜಾಸ್ತಿ ಹೊತ್ತೇ ಫ್ರೈ ಮಾಡ್ಕೋಬೇಕಾಗುತ್ತೆ. ಇಲ್ಲಾಂದರೆ ಬದನೇಕಾಯಿ ತುಂಬ ಗಟ್ಟಿಯಾಗಿ ಉಳ್ಕೊಂಬಿಡುತ್ತೆ. ತಿನ್ನೋಕ್ಕೆ ಅಷ್ಟೊಂದು ಚೆನ್ನಾಗಿ ಅನಿಸಲ್ಲ. ಬದನೇಕಾಯಿನ ಮುಚ್ಚಿ ಬೇಯಿಸ್ಕೊಳ್ಳೋದ್ರಿಂದ ಬೇಗನೆ ಬೆಂದೋಗ್ಬಿಡುತ್ತೆ. ನಾನಿಲ್ಲಿ ಸ್ಟಫಿಂಗಿಗೆ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀನಿ. ಏನಿಲ್ಲ, ಒಂದು ಬೌಲಲ್ಲಿ ಚಿಕ್ಕದಾಗಿ ಹೆಚ್ಚಿರೋ ಈರುಳ್ಳಿನ ಹಾಕ್ಕೊಳ್ಳಿ. ಅದಾದಮೇಲೆ ನಾವೇನು ರುಬ್ಕೊಂಡಿದ್ವಲ್ಲ ಹಸಿಮೆಣ್ಸಿನ್ಕಾಯಿದು ಪೇಸ್ಟು ಅದನ್ನು ಹಾಕ್ಕೊಳ್ಳಿ. ನಂತರ ಕಡಲೆ ಬೀಜದ ಪೌಡ್ರ್ ಹಾಕ್ಕೋಬೇಕಾಗುತ್ತೆ. ಆಮೇಲೆ ಹುಣಸೆಹಣ್ಣಿನ ರಸ ಹಾಕ್ಕೊಳ್ಳಿ. ನಾನು ವಿಡಿಯೋ ಮಾಡ್ಕೊಂಡಿದ್ದೆ ಹೇಗೆ ಕಡಲೆ ಬೀಜದ ಪೌಡ್ರ್ ಮಾಡೋದು ಅಂತ. ಅನ್ಫಾರ್ಚುನೇಟ್ಲಿ ಅದು ಮಿಸ್ ಆಗಿ ಹೋಗ್ಬಿಟ್ಟಿದೆ. ಹಾಗಾಗಿ ನಾನಿಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಏನಿಲ್ಲ, ಒಂದು ಬಾಣಲಿನಲ್ಲಿ ಕಡಲೆ ಬೀಜನೆಲ್ಲ ಸರಿಯಾಗಿ ಹುರ್ಕೊಳ್ಳಿ. ಆಮೇಲೆ ಕಡಲೆ ಬೀಜ ಎಲ್ಲ ಆರಿದ ಮೇಲೆ ಕಡಲೆ ಬೀಜನ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಪೌಡ್ರ್ ಮಾಡ್ಕೊಳ್ಳಿ. ಇಷ್ಟೇ ಸಿಂಪಲ್. ಕಡಲೆ ಬೀಜದ ಪೌಡ್ರ್ ನಿಮಗೆ ರೆಡಿಯಾಗಿಬಿಡುತ್ತೆ. ಆಮೇಲೆ ಹುಣಸೆ ಹಣ್ಣಿನ ರಸ ಏನಿರುತ್ತಲ್ಲ ನೆನೆಸ್ಕೊಂಡಿರ್ತೀವಿ ಅದನ್ನು ಹಾಕ್ಕೊಳ್ಳಿ.
ಹಾಗೆ ಹೋಗಿಬಿಡುತ್ತೆ, ಸ್ಟಫಿಂಗ್ ನಿಮ್ಗೆ ರೆಡಿ ಆಗಿಬಿಡುತ್ತೆ. ಸ್ವಲ್ಪ ಅರಿಶಿನನೂ ಹಾಕ್ಕೊಂಡಿರಿ, ಸ್ವಲ್ಪ ಬೇಕು ಅಂತ ಹೇಳಿದರೆ ಗರಂ ಮಸಾಲಾನೂ ಹಾಕ್ಕೊಂಡಿರಿ. ಇಷ್ಟು ಮಾಡಿಕೊಂಡ್ರೆ ನಿಮಗೆ ಏನು ಬದನೇಕಾಯಿಗೆ ಬೇಕಾಗಿರೋಂಥ ಸ್ಟಫಿಂಗು ರೆಡಿ ಆಗಿಬಿಡುತ್ತೆ. ಇವಾಗ ಏನು ಬದನೇಕಾಯಿನ ನಾನು ಫ್ರೈ ಮಾಡಿ ಇಟ್ಕೊಂಡಿದ್ನಲ್ಲ, ಒಂದೊಂದೇ ಬದನೇಕಾಯಿನ ತೊಗೊಂಡು ಅದರಲ್ಲಿ ಪ್ರಿಪೇರ್ ಮಾಡ್ಕೊಂಡಿರೋಂಥ ಸ್ಟಫಿಂಗ್ನ ಫಿಲ್ ಮಾಡ್ಕೊಳ್ತಾ ಇದ್ದೀನಿ. ಹುಣಸೆ ಹಣ್ಣಿನ ರಸನ ನೀವೇನು ಆ್ಯಡ್ ಮಾಡ್ಕೊಳ್ತಿರ್ತೀರಲ್ಲ, ಸ್ವಲ್ಪ ತುಂಬ ಹುಷಾರಾಗಿ ಆ್ಯಡ್ ಮಾಡ್ಕೋಬೇಕಾಗುತ್ತೆ. ಇಲ್ಲ ಅಂತಂದರೆ ತುಂಬ ನೀರು ಆಯಿತು ಅಂದರೆ ಸ್ಟಫಿಂಗ್ ನಿಮಗೆ ಫಿಲ್ ಮಾಡ್ಕೊಳ್ಳೋಕ್ಕೆ ಆಗೋದೇ ಇಲ್ಲ. ತುಂಬ ಗಟ್ಟಿ ಆಯಿತು ಅಂದ್ರೂ ಕೂಡ ಟೇಸ್ಟ್ ಅಷ್ಟು ಚೆನ್ನಾಗಿರಲ್ಲ. ನೋಡಿಕೊಂಡು ಒಂದು ಲೆವೆಲ್ಗೆ ನೀವು ಅದನ್ನು ಕನ್ಸಿಸ್ಟೆನ್ಸಿನ ಮೇಂಟೈನ್ ಮಾಡ್ಕೊಳ್ಳಿ. ಆಮೇಲೆ ಒಂದು ಪ್ಯಾನಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ, ಸ್ವಲ್ಪ ಮಾತ್ರ ಎಣ್ಣೆ ಹಾಕ್ಕೊಂಡಿದ್ದೀನಿ. ಬಿಕಾಸ್ ನಾನು ಆಲ್ರೆಡಿ ಬದನೇಕಾಯಿನ ಫ್ರೈ ಮಾಡ್ಕೊಂಡಿದ್ದೀನಿ ಎಣ್ಣೆಯಲ್ಲಿ. ಹಾಗಾಗಿ ಎಣ್ಣೆ ಕಾದ ನಂತರ 1 ಟೇಬಲ್ ಸ್ಪೂನ್ ಸಾಸಿವೆ ಹಾಕ್ಕೊಳ್ಳಿ. ಸಾಸಿವೆ ಎಲ್ಲ ಸಿಡಿತಿದೆ ಅಂತ ಅನ್ನುವಾಗ ಸ್ವಲ್ಪ 1 ಟೇಬಲ್ ಸ್ಪೂನಷ್ಟು ಜೀರಿಗೆ ಹಾಕ್ಕೊಳ್ಳಿ. ಆಮೇಲೆ ನಾನಿಲ್ಲಿ ಕರಿಬೇವು ಸೊಪ್ಪನ್ನ ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ಸಣ್ಣದಾಗಿ ಹೆಚ್ಕೊಂಡಿರೋಂಥ ಈರುಳ್ಳಿನ ಹಾಕ್ಕೊಂಡಿದ್ದೀನಿ. ಆಮೇಲೆ ಟೊಮ್ಯಾಟೊ ಆ್ಯಡ್ ಮಾಡ್ಕೊಂಡಿದ್ದೀನಿ. ಟೊಮ್ಯಾಟೊ ನಿಮಗೆ ಇಲ್ಲಿ ಆಪ್ಷನಲ್, ಹುಣಸೆ ಹುಳಿ ಹಾಕಿರ್ತೀವಿ, ಟೊಮೆಟೊ ಬೇಕು ಅಂತ ಅನ್ನೋರು ಹಾಕೋಬೋದು, ಇಲ್ಲಾಂದರೆ ಇಲ್ಲ, ಇದು ಕಂಪ್ಲೀಟ್ಲಿ ಆಪ್ಷನಲ್. ನಂತರ ನಾನಿಲ್ಲಿ ಅರ್ಧ ಸ್ಪೂನ್ ಅರಿಶಿನ ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ಒಂದು ಅರ್ಧ ಸ್ಪೂನ್ ಗರಂ ಮಸಾಲ ಹಾಕ್ಕೊಂಡಿದ್ದೀನಿ. ಆಮೇಲೆ ನಾನಿಲ್ಲಿ ಈರುಳ್ಳಿ ಮತ್ತು ಟೊಮೆಟೊ ಬೇಯೋವರೆಗೂ ಫ್ರೈ ಮಾಡ್ಕೊಂಡಿದ್ದೀನಿ. ಆಮೇಲೆ ಏನು ಮಿಕ್ಕಿರೋ ಸ್ಟಫಿಂಗ್ ಇತ್ತಲ್ಲ, ಅದಕ್ಕೆ ಒಂದು ಸ್ವಲ್ಪ ನೀರು ಹಾಕಿ ಇದಕ್ಕೆ ಹಾಕ್ಕೊಂಡಿದ್ದೀನಿ. ಆಮೇಲೆ ಇದರಲ್ಲಿ ಏನು ಸ್ಟಫ್ ಮಾಡ್ಕೊಂಡಿದ್ವಲ್ಲ ಬದನೇಕಾಯಿ, ಆ ಬದನೇಕಾಯಿಗಳನ್ನು ಇದರಲ್ಲಿ ಹಾಕೋಬೇಕಾಗುತ್ತೆ. ಆಮೇಲೆ ಇನ್ನೂ ಒಂದು ಸ್ವಲ್ಪ ಹುಣಸೆ ಹಣ್ಣಿನ ರಸನ ನಾನಿಲ್ಲಿ ಆ್ಯಡ್ ಮಾಡ್ಕೊಂಡಿದ್ದೀನಿ. ಬಿಕಾಸ್ ನನಗೆ ಸ್ವಲ್ಪ ಹುಳಿ ಕಡಿಮೆ ಅಂತ ಅನ್ನಿಸ್ತು, ಅದಕ್ಕೋಸ್ಕರ. ಇದಾದಮೇಲೆ ಒಂದು ಸರಿ ಎಲ್ಲನೂ ನೀಟಾಗಿ ಕಲಸಿ ಇದಕ್ಕೆ ಸ್ವಲ್ಪ ಚಿಕ್ಕದಾಗಿ ಹೆಚ್ಚಿರೋ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಮುಚ್ಚಳ ಮುಚ್ಚಿ ಒಂದು 5ರಿಂದ 10 ನಿಮಿಷ ಬೇಯಿಸ್ಕೊಂಡ್ಬಿಟ್ರೆ ನಿಮಗೆ ಎಣ್ಗಾಯಿ ಪಲ್ಯ ರೆಡಿನೇ ಆಗಿಬಿಡುತ್ತೆ. ಇದು ಮಧ್ಯಾಹ್ನ ಊಟಕ್ಕೆ ಪ್ಲೇಟ್ನ ರೆಡಿ ಮಾಡ್ಕೊಳ್ತಾ ಇದ್ದೆ. ಹಾಗೆ ಇವತ್ತು ನಾನು ಜೋಳದ ರೊಟ್ಟಿ ಮಾಡಿದ್ದೆ ಊಟಕ್ಕೆ ಅಂತ. ಅದಾದಮೇಲೆ ಕ್ಯಾರೆಟು, ಸೌತೆಕಾಯಿ, ಹಾಗೆ ಸ್ವಲ್ಪ ಮನೆಯಲ್ಲಿ ಮೆಂತ್ಯ ಸೊಪ್ಪು ಇತ್ತು. ಅದಾದಮೇಲೆ ಮನೆಯಲ್ಲೇ ನಾನೇ ಪ್ರಿಪೇರ್ ಮಾಡಿರೋ ಕೆಂಪು ಚಟ್ನಿ, ಆಮೇಲೆ ಪಲ್ಯ ಹಾಕ್ಕೊಂಡಿದ್ದೀನಿ. ಬದನೇಕಾಯಿ ಎಣ್ಗಾಯಿ ಮತ್ತು ಜೋಳದ ರೊಟ್ಟಿ ಉತ್ತರ ಕರ್ನಾಟಕದಲ್ಲಿ ತುಂಬ ಫೇಮಸ್. ಇದೊಂದು ತುಂಬ ಒಳ್ಳೆ ಕಾಂಬಿನೇಷನ್ ಊಟಕ್ಕೆ. ಇದೇ ಡಿನ್ನರ್ಗೆ ಹಾಕೋಗ್ಬಿಡುತ್ತೆ. ಸಾಯಂಕಾಲ ಆಯಿತು, ಇನ್ನೇನು ಮಧ್ಯಾಹ್ನ ಊಟ ಹೆವಿ ಆಗಿತ್ತು. ಹಾಗಾಗಿ ಸ್ನ್ಯಾಕ್ಸ್ ಅಂತೆಲ್ಲ ಏನೂ ಮಾಡ್ತಿಲ್ಲ ನಾನು. ಜಸ್ಟ್ ಒಂದು ಟೀ ಮಾಡ್ಕೊಳ್ಳೋಣ ಅಂತ ಅಡುಗೆ ಮನೆಗೆ ಬಂದಿದ್ದೀನಿ. ಟೀ ಕಾಯ್ಸೋಕ್ಕಿಟ್ಟಿದ್ದೀನಿ. ಸಾಯಂಕಾಲ ಟೀ ಇಲ್ಲದೇ ಇದ್ದರೆ ನನಗಂತೂ ಆಗೋದೇ ಇಲ್ಲ. ನಂಗೆ ಟೀ ಬೇಕೇ ಬೇಕು. ನಾನಂತೂ ಈವ್ನಿಂಗ್ ಟೀ ಕುಡಿಯೋದನ್ನ ಮಿಸ್ ಮಾಡೋದೇ ಇಲ್ಲ. ಎಷ್ಟೇ ಬಿಡಬೇಕು ಅಂದ್ರೂ ನನ್ನ ಕೈಲಿ ಆಗಲ್ಲ ಟೀ ಬಿಡೋಕ್ಕೆ. ನೈಟ್ಗೆ ಏನೂ ಪ್ರಿಪ್ರೇಷನ್ ಮಾಡೋದಿಲ್ಲ ಡಿನ್ನರ್ಗೆ ಅಂತ. ಮಧ್ಯಾಹ್ನ ಏನು ಮಾಡಿದ್ದೆ ಅದೇ ರೊಟ್ಟಿ ಮತ್ತು ಪಲ್ಯನೇ ತಿನ್ಕೊಂಬಿಡ್ತೀವಿ. ಸೊ ಇದಾಗಿತ್ತು ಇವತ್ತಿನ ನನ್ನ ರೊಟೀನ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂದರೆ ಪ್ಲೀಸ್ ಸಪೋರ್ಟ್ ಅಸ್ ಆ್ಯಂಡ್ ಸಬ್ಸ್ಕ್ರೈಬ್ ಅಸ್.